ಸಂಸ್ಥೆಗಳು, ನಾಗರಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ನಾವು ಎಲ್ಲರೂ ಕೈ ಜೋಡಿಸಿದ್ರೆ ನಾವು ಒಂದು ಬದಲಾವಣೆ ತರಕ್ಕೆ ಸಾಧ್ಯ. ತೆಗಳಿರ್ಬೋದು, ವಾಹನಗಳು ಜಾಸ್ತಿ ಆಗೋದಿಲ್ಲ. ಪ್ರತಿಯೊಬ್ಬರು ಒಂದೊಂದು ಗಾಡಿ ತೊಗೊಂಡು ಬಂದರೆ ನಿಮಗೆ ಗೊತ್ತು, ಈಗ ಟ್ರಾಫಿಕ್ ಸಮಸ್ಯೆ ಹೇಗೆ ಅದಕ್ಕೂ ಎಲ್ಲೋ ಒಂದು ಕಡೆ ವರ್ಲ್ಡ್ ಫೇಮಸ್ ಆಗೋಗಿದ್ದೀವಿ. ಅದೇ ರೀತಿ ನೀರಿನ ಸಮಸ್ಯೆ ಇರ್ಬೋದು. ನಮಗೆ ಗೊತ್ತಿದೆ, ಇದು ನಮ್ಮ ಬೆಂಗಳೂರಲ್ಲೇ ಅಲ್ಲ, ಬೇರೆ ನಗರ ಪ್ರದೇಶದಲ್ಲೂ ಅಷ್ಟೇ, ಹೈದರಾಬಾದಲ್ಲೂ ಆಗ್ತಿದೆ. ಯಾಕಂದರೆ ನಾವು ಆಗ ನಮಗೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರಿದ್ದು ನಮ್ಮ ಬೆಂಗಳೂರಲ್ಲಿ. ಆದರೆ ಈಗ ಸಡನ್ನಾಗಿ ಇಷ್ಟೊಂದು ಮನೆಗಳು ಬಂದಿದೆ, ಅಪಾರ್ಟ್ಮೆಂಟ್ಸ್ ಬಂದಿದೆ. ಸೊ ನಮಗೆ ಬರ್ತಿರೋ ನೀರು ಸಹ 3 ಕಿಲೋಮೀಟ್ರಿಂದ ದೂರ ನೀರು ಬರ್ತಿದೆ. ಸೊ ಏನು ಅಂತ ಗೊತ್ತಿದೆ, ಇವತ್ತು ನಾವು ಎಲ್ಲರೂ ಯಾರ್ಯಾರು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದೀವೋ ನಾವು ವಿಶೇಷವಾಗಿ ನಾವು ಏನಂತ ಹೇಳ್ತೀವಿ ಅಂದರೆ, ಅಯ್ಯೋ ಬೆಂಗಳೂರು ಹೇಗಿತ್ತಪ್ಪ, ಈಗ ಹೇಗಾಗಿದೆ ಅಂತ ನಾವೆಲ್ಲರೂ ಹೇಳ್ತೀವಿ. ಯಾಕಂದರೆ ಸುಮಾರೊಂದು 30-35 ವರ್ಷಗಳಿಂದ 20-25 ವರ್ಷದಿಂದ 1990s ಅಂತ ಹೇಳ್ಬೋದು. 90s ಈ IT BT ಆ ಬೂಮ್ ಶುರುವಾಯಿತು. ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಹಳ ಒಂದು ಫೇಮಸ್ ಆದ್ವಿ. ನಾನು US ಅಲ್ಲಿದ್ದಾಗ ನನಗೆ ಈಗಲೂ ನೆನಪಿದೆ, ಬೆಂಗಳೂರ ಎಸ್ ಅಫ್ಕೋರ್ಸ್ IT ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ರು. ಆದರೆ ನಾವು ಬೆಂಗಳೂರವ್ರು ಇರೋರೆಲ್ಲರೂ ಎಲ್ಲೋ ಒಂದು ಕಡೆ ನಮಗೂ ಈ IT BT ಬೂಮ್ ಆದಮೇಲೆ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಂದಿದ್ದಾರೆ. ಯಾಕಂದರೆ ನಾವು ಭಾಳ ವಿಶಾಲವಾದಂಥ ಮನಸ್ಸು. ಸೊ ಹಾಗಾಗಿ ನಮಗೆ ಬೇರೆ 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 ಸಮಸ್ಯೆಗಳು ಹೆಚ್ಚಾಗಿದೆ ನಮ್ಮ ಬೆಂಗಳೂರಲ್ಲಿ. ಈಗ ತಾನೇ ಹೇಳಿದ್ರು ನಮ್ಮ ಪ್ರೊಫೆಸರ್ ಅವರು ಕೆಲವೊಂದು ಟಾಪಿಕ್ಸ್ ಬಗ್ಗೆ. ಅದೇ ರೀತಿ ನೋಡಿ, ಈಗ ಜನಸಂಖ್ಯೆ ಹೆಚ್ಚಾದರೆ ಏನಾಗುತ್ತೆ, ನಮ್ಮ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಈಗ ರಸ್ತೆಗಳಿರ್ಬೋದು, ವಾಹನಗಳು ಜಾಸ್ತಿ ಆಗೋದಿಲ್ಲ. ಪ್ರತಿಯೊಬ್ಬರು ಒಂದೊಂದು ಗಾಡಿ ತೊಗೊಂಡು ಬಂದರೆ ನಿಮಗೆ ಗೊತ್ತು, ಈಗ ಟ್ರಾಫಿಕ್ ಸಮಸ್ಯೆ ಹೇಗೆ ಅದಕ್ಕೂ ಎಲ್ಲೋ ಒಂದು ಕಡೆ ವರ್ಲ್ಡ್ ಫೇಮಸ್ ಆಗೋಗಿದ್ದೀವಿ. ಅದೇ ರೀತಿ ನೀರಿನ ಸಮಸ್ಯೆ ಇರ್ಬೋದು. ನಮಗೆ ಗೊತ್ತಿದೆ, ಇದು ನಮ್ಮ ಬೆಂಗಳೂರಲ್ಲೇ ಅಲ್ಲ, ಬೇರೆ ನಗರ ಪ್ರದೇಶದಲ್ಲೂ ಅಷ್ಟೇ, ಹೈದರಾಬಾದಲ್ಲೂ ಆಗ್ತಿದೆ. ಯಾಕಂದರೆ ನಾವು ಆಗ ನಮಗೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರಿದ್ದು ನಮ್ಮ ಬೆಂಗಳೂರಲ್ಲಿ. ಆದರೆ ಈಗ ಸಡನ್ನಾಗಿ ಇಷ್ಟೊಂದು ಮನೆಗಳು ಬಂದಿದೆ, ಅಪಾರ್ಟ್ಮೆಂಟ್ಸ್ ಬಂದಿದೆ. ಸೊ ನಮಗೆ ಬರ್ತಿರೋ ನೀರು ಸಹ 3 ಕಿಲೋಮೀಟ್ರಿಂದ ದೂರ ನೀರು ಬರ್ತಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಆಲ್ರೆಡಿ ನಮ್ಮ ಸರ್ ಮಾತಾಡಿದ್ದಾರೆ. ನಮ್ಮ ಕೆರೆಗಳಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಮೇಕೆದಾಟು ಪಾದಯಾತ್ರೆ ಸಹ ನಾವು ಮಾಡಿದ್ವಿ. ಅದೇ ರೀತಿ ನಾವು ಒಂದು ನೋಡಿ, ನಾವು ಸ್ಕೂಲಲ್ಲಿ ನಾವೆಲ್ಲರೂ ಓದಿರ್ತೀವಿ ಇಕೋಸಿಸ್ಟಮ್, ಆ ಸರ್ಕಲ್ ಎಲ್ಲ. ಯಾಕಂದರೆ ಆ ನೀರು ಪ್ರತಿಯೊಬ್ಬರು ಅಷ್ಟೇ, ನಾವು ಈಗ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಈಗ ಕಂಪಲ್ಸರಿ ಆಗಿದೆ. ನಮ್ಮ ಇನ್ಫ್ಯಾಕ್ಟ್ ಸರ್ಕಾರ ಬಂದ ಮೇಲೆ ಅದನ್ನು ಮಾನಿಟೈಸ್ ಮಾಡೋಕ್ಕೆ ನಾವು ಅದನ್ನು ಇದು ಮಾಡಿದ್ದು. ಯಾಕಂದರೆ ಆ ನೀರೆಲ್ಲ ಟ್ರೀಟ್ ಮಾಡ್ತಿದ್ದೀವಿ. ಆ ಟ್ರೀಟ್ ಮಾಡಿರೋ ನೀರು ನನಗೀಗಲೂ ನೆನಪಿದೆ. ಒಂದು ಅಪಾರ್ಟ್ಮೆಂಟು ಶೋಭಾ ಡ್ಯೂ ಫ್ಲವರ್ ಅಂತ, ತುಂಬ ಹೆಮ್ಮೆಯಿಂದ ಹೇಳ್ಬೋದು. ನೋಡಿ, ನಾವು ಎಲ್ಲ ಅದು ಆದೇಶ ಬಂದ ಕೂಡಲೇ ನಾವು ಸೂವೇಜ್ ಟ್ರೀಟ್ಮೆಂಟು ಮಾಡ್ತಿದ್ದೀವಿ, ನಮಗೆ ನೀರು ಬರ್ತಿದೆಯಲ್ಲ, ಏನು ಮಾಡೋದಪ್ಪ ಅಂತ. ಸೊ ಈಗ ಅದನ್ನು ಆ ನೀರನ್ನು ಇವಾಗ ಬೇರೆ ದೇಶಗಳಲ್ಲೂ ಅದೇ ಮಾಡೋದು. ಆ ನೀರನ್ನು ಟ್ರೀಟ್ ಮಾಡಿ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಸೊ ಅದನ್ನು ನಾವು ಇನ್ಫ್ಯಾಕ್ಟ್ ಮತ್ತೊಮ್ಮೆ ಅದನ್ನು ಮಾಡ್ಬೋದು, ಮಾನಿಟೈಸ್ ಮಾಡ್ಬೋದು. ಈಗ ಅದ್ರ ಬಗ್ಗೆ ಎಲ್ಲ ಆಗಲೇ ಮಾತಾಡಿದ್ದಾರೆ. ನಾನು ಮತ್ತೊಮ್ಮೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಾವು ಬೆಂಗಳೂರಲ್ಲಿ ಇನ್ನೊಂದು ಯಾಕೆ ವಿಶೇಷವಾಗಿ ಒಂದು ಕಾರಣ, ನಮ್ಮ ಬೆಂಗಳೂರು ತುಂಬ ಇಷ್ಟ ಆದರೆ ನಮ್ಮ ವೆದರು. ಯಾರು ಬೆಂಗಳೂರಿಗೆ ಬರ್ತಾರೋ ವಾಪಸ್ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ವೆದರ್ ಅಷ್ಟು ಚೆನ್ನಾಗಿದೆ. ಆದರೆ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಎಷ್ಟು ಈಗಂತೂ ಅದು ಎಲೆಕ್ಷನ್ ನಮಗೂ ನಿಮಗೂ ಈಗ ಸ್ವಲ್ಪ ಜಾಸ್ತಿ ಇದು. ಅದು ಈಗ ಬಿಸಿಲುಗಾಲದಲ್ಲೇ ಬರುತ್ತೆ. ನಮಗೆಲ್ರಿಗೂ ನೆನಪಿರ್ಬೋದು, ಸುಮಾರೊಂದು 15-20 ವರ್ಷ ಹಿಂದೆ AC ನಮ್ಮ ಮನೆಗೆ ಇರ್ತಿರ್ಲಿಲ್ಲ. ಒಬ್ಬೊಬ್ಬರಂತೂ ಫ್ಯಾನು ಸಹ ಇರ್ತಿರ್ಲಿಲ್ಲ. ಆದರೆ ಈಗಂತೂ ಎಲ್ರಿಗೂ ಗೊತ್ತು, ಇಲ್ಲ ಅಂದರೆ ಆಗೋದೇ ಇಲ್ಲ ಅಂತ AC ಫ್ಯಾನ್ ಎಲ್ಲ.
ಯಾಕೆ ಅಂದರೆ ಕ್ಲೈಮೇಟ್ ಚೇಂಜ್. ನಾನು ಇನ್ಫ್ಯಾಕ್ಟ್ ಓದಿರೋದು ಎನ್ವೈರನ್ಮೆಂಟಲ್ ಟೆಕ್ನಾಲಜಿ, ಕ್ಲೈಮೇಟ್ ಚೇಂಜ್ ಬಗ್ಗೆ. ನಮ್ಮ ಬೆಂಗಳೂರು ಕ್ಲೈಮೇಟ್ ಚೇಂಜ್ ಆ್ಯಕ್ಷನ್ ಪ್ಲ್ಯಾನ್ ಅಂತ WRI ಜೊತೆ, ಇವಾಗ ನಮ್ಮ ಪ್ರೊಫೆಸರು ಸಹ ಅದರಲ್ಲಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ನೋಡಿ ನಾವು ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತ ನಾವು ಹೇಳ್ತೀವಿ. ನಮ್ಮ ಬೆಂಗಳೂರು ಅಷ್ಟೇ ನಮ್ಮ C40 ಸಿಟೀಸಲ್ಲಿ ಒಂದಿದೆ. ನಾವು ನಮ್ಮ ನಗರನ ಮುಂದೆ ಹೇಗೆ ನೋಡಿ, ನಾವು ಬರ ಇದೆ, ಅತಿವೃಷ್ಟಿ, ಈಗ ನೋಡಿ 4 ವರ್ಷ ಹಿಂದೆ ಕೊಡಗುವಲ್ಲಿ ಏನಾಯಿತು ಅಂತ ನಾವು ಎಲ್ಲ ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಒಂದು ಇಡೀ ನಾವು ಭೂಲೋಕದಲ್ಲಿ ನಾವು ನೋಡಿದಾಗ ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಬಹಳ ಒಂದು ಸೀರಿಯಸ್ ಆಗಿ ಒಂದು ವಿಷಯ ಆಗಿದೆ. ಅದರ ಬಗ್ಗೆ ನಾವು ಬೆಂಗಳೂರಲ್ಲಿ ನಾವು ಸೀರಿಯಸ್ ಆಗಿ ಪ್ರತಿಯೊಂದು ಅಷ್ಟೇ ಒಂದು ದೇಶ ಮಟ್ಟದಲ್ಲಿ ಹೋಗಿ ಕಾಪ್ ಅಂತ ಹೋಗ್ಬಿಟ್ಟು ಅಲ್ಲಿ ಆಶ್ವಾಸನೆಗಳು ಕೊಡ್ಬೋದು. ಆದರೆ ನಾವು ನಮ್ಮ ರಾಜ್ಯ ಮಟ್ಟದಲ್ಲಿ, ನಮ್ಮ ನಗರ ಮಟ್ಟದಲ್ಲಿ ನಾವು ಅದನ್ನು ವಿ ಹ್ಯಾವ್ ಟು ಪ್ರಾಕ್ಟಿಸ್ ವಾಟ್ ವಿ ಪ್ರೀಚ್. ಹಾಗಾಗಿ ವಿ ಹ್ಯಾವ್ ಟು ಡೂ ವಾಟ್ ವಿ ಹ್ಯಾವ್ ಟು ಡೂ ಟು ಎನ್ಶೋರ್ ದಟ್ ಗಿಡ ಮರಗಳನ್ನ ಬೆಳೆಸೋದಿರ್ಬೋದು, ಟು ಯೂಸ್ ರಿನ್ಯೂವಬಲ್ ರಿಸೋರ್ಸಸ್ ಇರ್ಬೋದು, ಗ್ರೀನ್ ಟೆಕ್ನಾಲಜಿ ಇರ್ಬೋದು, ಸೋಲಾರ್ ಎನರ್ಜಿ ಇರ್ಬೋದು. ಅದೇ ರೀತಿ ಈಗ ಈಗ ನೆಕ್ಸ್ಟು ಇನ್ನೊಂದೇನು ಅಂದರೆ ನಾವು ಅಂದರೆ ಮಹಿಳೆಯರು ನಾವು 50% ಇದ್ದೀವಿ ನಮ್ಮ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿರ್ಬೋದು, ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ. ನೋಡಿ ನಮಗೆ ನಾವು ಪ್ರತಿಯೊಬ್ಬರಿಗೂ ಒಬ್ಬ ಮಹಿಳೆಯಾಗಿ ಕೇಂದ್ರ ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ರು. ಆದರೆ ಅಂಕಿ ಅಂಶ ಎಲ್ಲ ನಾವು ನೋಡಿದ್ರೆ ಆ ದುಡ್ಡೆಲ್ಲ ಇಂಥ ಜಾಸ್ತಿ ಪಬ್ಲಿಸಿಟಿಗೆ ಹೋಗಿದೆ. ಒಬ್ಬ ಹೆಣ್ಮಗಳಿಗೆ ಏನು ಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಳ್ಳೆ ವಿದ್ಯಾಭ್ಯಾಸ ಬೇಕು. ಆ ವಿದ್ಯಾಭ್ಯಾಸ ಆದಮೇಲೆ ಒಳ್ಳೆ ಕಾಲೇಜು ಎಜುಕೇಷನು, ಅದಾದಮೇಲೆ ಸುರಕ್ಷಿತವಾದಂಥ ಒಂದು ವಾತಾವರಣ ಇರಬೇಕು. ಅದೇ ರೀತಿ ಯಾವುದೇ ದೇಶ, ಇನ್ಫ್ಯಾಕ್ಟ್ ದೇ ಸೇ ದಟ್ ಇಟ್ ವಿಲ್ ಪ್ರೋಗ್ರೆಸ್ ಓನ್ಲಿ ವೆನ್ ವುಮೆನ್ ಇನ್ ದ ವರ್ಕ್ ಫೋರ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಅಂತ. ಸೊ ಹಾಗಾಗಿ ಮಹಿಳೆಯರಿಗೆ ವಿಶೇಷವಾಗಿ ಕಾಲೇಜು ಸ್ಕೂಲ್ ಹೋಗುವಂಥ ಮಹಿಳೆಯರಿಗೆ ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು, ಅವರಿಗೆ ಮಕ್ಕಳನ್ನ ನೋಡ್ಕೊಳ್ಳೋ ಇದು ಚೈಲ್ಡ್ ಕೇರ್ ಫೆಸಿಲಿಟೀಸ್ ಇರ್ಬೋದು, ಅದೇ ರೀತಿ ಅಂಗನವಾಡಿಗಳಿರ್ಬೋದು. ಆಮೇಲೆ ನೋಡಿ ನಾನು ಒಬ್ಬ ಬೆಂಗಳೂರಿನ ಏಕೈಕ ಮಹಿಳಾ ಶಾಸಕಿಯಾಗಿ ನನ್ನ ಕಚೇರಿಗೆ ಭಾಳ ಜನ ಮಹಿಳೆಯರು ಬರ್ತಾ ಇದ್ರು ಬೇರೆ ಬೇರೆ ಸಮಸ್ಯೆಗಳನ್ನ ತಗೊಂಡು. ಯಾಕಂದರೆ ಈಗ ಇನ್ಫ್ಯಾಕ್ಟ್ ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಲೇಡೀಸ್ ಹಾಸ್ಟೆಲ್ದು ಒಂದು ಸಮಸ್ಯೆ ಇದೆ ಅಂತ ನನ್ನ ಹತ್ರ ಬಂದರು. ಸೊ ಹಾಗಾಗಿ ಇದನ್ನೆಲ್ಲ ನಾವು ಮಹಿಳೆಯರ ದೃಷ್ಟಿ ಇಟ್ಕೊಂಡು ಅದನ್ನೆಲ್ಲ ನಾವು ಪ್ರಿಫರೆನ್ಸ್ ಕೊಡೋ ಒಂದು ನಾವು ಇದೆಲ್ಲ ಮಾಡಬೇಕು ಅಂತ ನಾವು ಇದ್ದೀವಿ. ಅದೇ ರೀತಿ ಇನ್ನೊಂದೇನು ಅಂದರೆ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಮನೆ ಕೆಲಸ ಮಾಡೋದಿರ್ಬೋದು, ಅದೇ ರೀತಿ ನಮ್ಮ IT BT ಅಲ್ಲಿ ಕೆಲಸ ಮಾಡುವಂಥ ನಮ್ಮ ಮಹಿಳೆಯರಿರ್ಬೋದು, ಪ್ರತಿಯೊಬ್ಬರಿಗೂ ನೋಡಿ ಒಳ್ಳೆ ಸುರಕ್ಷಿತವಾದ ಒಂದು ವಾತಾವರಣ ಇರಬೇಕು. ಆಮೇಲೆ ಈಗ ನಮ್ಮ ಇನ್ನೂ ಹೆಚ್ಚು ಮಹಿಳೆಯರು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಈ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ, ಈ ಫ್ರೀ ಬಸ್ ಇರ್ಬೋದು, ಅದೆಲ್ಲ ಸಹ ನಾವು ಮಾಡ್ತಾ ಇದ್ದೀವಿ. ಅಟ್ ದ ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ our city is inclusive and it is livable for everybody, including women. ಬೆಂಗಳೂರಲ್ಲಿ ಈ ಕಸದ ಸಮಸ್ಯೆ ಇರ್ಬೋದು, ಮತ್ತು ಕೆರೆಗಳಿರ್ಬೋದು, ಸಂರಕ್ಷಣೆ, ಮತ್ತು ಪ್ರತಿಯೊಂದು ಅಷ್ಟೇ ನಮಗೆ ನಿಜವಾಗ್ಲೂ ಸಹಕಾರ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಸಂಘ ಸಂಸ್ಥೆಗಳು, ನಾಗರಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ನಾವು ಎಲ್ಲರೂ ಕೈ ಜೋಡಿಸಿದ್ರೇ ನಾವು ಒಂದು ಬದಲಾವಣೆ ತರಕ್ಕೆ ಸಾಧ್ಯ. ಹಾಗಾಗಿ ಅದು ವಿಶೇಷವಾದಂತೂ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನಮ್ಮ BBMP ಮೂಲಕ ನಮ್ಮ ಕಸ ನಮ್ಮ ಜವಾಬ್ದಾರಿ ಅಂತ ಅನೇಕ ಅಭಿಯಾನಗಳು ನಾವು ಹಿಂದೆ ಪ್ರಾರಂಭ ಮಾಡಿದ್ವಿ. ಪ್ಲಾಸ್ಟಿಕ್ ನಿಷೇಧ ಬಗ್ಗೆ ಇರ್ಬೋದು, ಮತ್ತು ಗೊಬ್ಬರ ಕಾಂಪೋಸ್ಟಿಂಗ್ ಬಗ್ಗೆ ಇರ್ಬೋದು. ಅದೇ ರೀತಿ ಮುಂದೆನೂ ಅಷ್ಟೇ ಅದೆಲ್ಲ ನಮ್ಮ ವಿಶೇಷವಾಗಿ ಬಹಳ ಜನ ತಜ್ಞರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಅಭಿಯಾನ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸರ್ ಅವರು ಪ್ರಾರಂಭ ಮಾಡಿದ್ದಾರೆ. ಮತ್ತು ನಮ್ಮ
ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಎಲ್ಲರ ಸಲಹೆ ಒಪಿನಿಯನ್ಸು ಎಲ್ಲರೂ ತಗೊಂಡು, ಆಮೇಲೆ ಮುಖ್ಯವಾಗಿ ಲಾಸ್ಟು ಏನು ನಾನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನೋಡಿ ನಮ್ಮ ಬೆಂಗಳೂರು ನಾವೆಲ್ಲರೂ ಹುಟ್ಟು ಬೆಳೆದವರು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಒಂದು ನಗರ. ಅವರು 500 ವರ್ಷ ಹಿಂದೆ ಆ ಮುಂದಾಲೋಚನೆ ಇಟ್ಕೊಂಡು ನಮ್ಮ ಬೆಂಗಳೂರನ್ನ ಅವರು ಕಟ್ಟಿದ್ರು. ಆಗ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಪೇಟೆಗಳಿರ್ಬೋದು, ಕೆರೆಗಳಿರ್ಬೋದು, ಆ ರೀತಿ ಅವರು ಸ್ಥಾಪನೆ ಮಾಡಿದ್ರು. ಆದರೆ ಈಗ ತುಂಬ ದೊಡ್ಡದಾಗಿ ಬೆಳೆದಿದ್ದೀವಿ. ಅದೇ ರೀತಿ ಇವತ್ತು ಇನ್ಫ್ಯಾಕ್ಟ್ ನಮ್ಮ ಸನ್ಮಾನ್ಯ ನಮ್ಮ ಅಪ್ಪಾಜಿ ನಮ್ಮ ರಾಜ್ಕುಮಾರ್ ಅವರ ಹುಟ್ಟಿದ ದಿವಸ ಇವತ್ತು. ಯಾಕಂತ ಹೇಳಿದೆ ಅಂದರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂತ ನೋಡಿ, ನಮ್ಮ ಭಾಷೆ ಇರ್ಬೋದು, ನಮ್ಮ ಕಲೆ, ನಮ್ಮ ಬೆಂಗಳೂರಿನ ಇತಿಹಾಸ. ನಿನ್ನೆ ರಾತ್ರಿ ನಾನು ಇಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಕರ್ಗಾಗಿ ಹೋಗಿದ್ದೆ. ಅದೇ ರೀತಿ ಅನೇಕ ನೋಡಿ, ನಾವು ಪ್ರತಿಯೊಂದು ಭಾಗದಲ್ಲೂ ನಾವು ಊರ ಹಬ್ಬ ಮಾಡ್ತೀವಿ. ಆ ಒಂದು ಇತಿಹಾಸನ ನಾವು ಮರಿಬಾರ್ದು, ಅದನ್ನ ನಾವು ಮುಂದೆ ಉಳಿಸ್ಕೊಂಡು ಹೋಗಬೇಕು. ಇನ್ನೊಂದು ವಿಶೇಷವಾಗಿ ಏನು ಅಂದರೆ, ನಾವೀಗ ನಮ್ಮ ಕಡಲೆಕಾಯಿ ಪರಿಸೆ ಇರ್ಬೋದು, ಆ ರೀತಿ ಅನೇಕ ಒಂದು ಕಾರ್ಯಕ್ರಮಗಳನ್ನ ನಾವು ನಮ್ಮ ಹಿಂದೆ ಅಂದರೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಮುಂದಿನ ಪೀಳಿಗೆಗೋಸ್ಕರ ಒಂದು ಒಳ್ಳೆ ಬೆಂಗಳೂರು, ಒಂದು ಒಳ್ಳೆ ಮಹಾನಗರ ಒಂದು ಕಟ್ಟೋಣ ಅಂತ. ನೋಡಿ, ಪ್ರತಿಯೊಂದು ನಾವು ಬೇರೆ ದೇಶಕ್ಕೆ ಹೋದಾಗ ಟೂರಿಸಂ ಅನ್ನೋದು ಬಹಳ ಇದಾಗಿರುತ್ತೆ. ನಾವು ಟೂರಿಸಂ ಮೇಲೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಇನ್ನೂ ಜಾಸ್ತಿ ಗೈಡ್ಸ್ ಇರ್ಬೋದು, ಅವ್ರಿಗೆ ಕೆಲಸ ಸಹ ಸಿಗುತ್ತೆ. ಅದೇ ರೀತಿ ಬೇರೆಯವರು ನಮ್ಮ ಬೆಂಗಳೂರಿಗೆ ಬಂದಾಗ ಅವರಿಗೆ ನಮ್ಮ ರಾಜ್ಯದ, ನಮ್ಮ ಬೆಂಗಳೂರಿನ ಬಗ್ಗೆ, ಅವರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅವರಿಗೆ ತಿಳುವಳಿಕೆ ಸಹ ಇರ್ಬೋದು. ಯಾಕಂದರೆ ನಾವು ಪ್ರತಿಯೊಂದು ಕಡೆ ಹೋದಾಗ, ಇಲ್ಲಿ ಜಸ್ಟ್ ಒಂದು 2 ಕಿಲೋಮೀಟರ್ ದೂರ ಇಲ್ಲಿ ಹೋದಾಗ ನಮ್ಮ ಚಿಕ್ಕಪೇಟೆ ಇರ್ಬೋದು, ಈ ಕಡೆ ನಾವು ಹೋದಾಗ ನಮ್ಮ ಬೆಂಗಳೂರು ಅರಮನೆ ಪ್ಯಾಲೇಸ್ ಹೋಗೋರು, ಅದಕ್ಕೆಲ್ಲ ಪ್ರತಿಯೊಂದು ನಮ್ಮ ಸೌತ್ ಕಡೆ ಹೋದಾಗ ನಮ್ಮ ಲಾಲ್ಬಾಗಲ್ಲಿ ನಮ್ಮ ಇದಿರ್ಬೋದು, ಅದೆಲ್ಲ ಕೆಂಪೇಗೌಡರು ಕಟ್ಟಿದ್ರು. ಅದರ ಇತಿಹಾಸ ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಯುವಕರಿಗೆ, ವಿಶೇಷವಾಗಿ ಹೊರಗಡೆಯಿಂದ ಯಾರು ಬರ್ತಾರಲ್ಲ ಅವರಿಗೆ ನಾವು ತಿಳಿಸೋ ಒಂದು ಅಭಿಯಾನ ನಾವು ಮಾಡಬೇಕು ಅಂತಿದ್ವಿ ನಮ್ಮ ಮಿನಿಸ್ಟ್ರಿ ಆಫ್ ಟೂರಿಸಂ ಜೊತೆ. ಈಗ ಹಾಸ್ಪಿಟಾಲಿಟಿ ಇರ್ಬೋದು, ಸೊ ಅದನ್ನು ಈಗ ಹೋಲಿಸ್ಟಿಕ್ ಆಗಿ ನಾವೊಂದು ಅಪ್ರೋಚ್ ತಗೊಂಡು ನಾವು ಮುಂದೆ ಒಂದು ಒಳ್ಳೆ ಹಿಂದೆ ನಾವು ಏನೇನು ನಾವು ಕಲ್ತಿದ್ದೀವಿ, ಮುಂದೆ ಸಹ ನಾವು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಒಂದು ಸೌಹಾರ್ದತೆಯಿಂದ ಒಂದು ಒಳ್ಳೆ ನಗರ ಎಲ್ಲರೂ ಒಟ್ಟಿಗೆ ಕಟ್ಟೋಣ ಅಂತ ನಮ್ಮದು ಒಂದು ಆಸೆ, ಕನಸು ಇದೆ.